ಎಲ್ಲ ರೈತ ಬಾಂಧವರು ನಮಸ್ಕಾರ. ಸಿಕ್ಕಾಪಟ್ಟೆ ಸ್ಪೆಷಲ್ ಖುಷಿ ವಿಚಾರ ಏನಪ್ಪಾ ಅಂದರೆ, ರೈತರು ಬದುಕಲ್ಲ ಅನ್ನುವಂಥ ಕೆಲವೊಂದು ಬೆಳೆಗಳಿಗೆ ಅದ್ಭುತವಾದ ಇಳುವರಿ ಬರ್ತಾ ಇದೆ, ಅದ್ಭುತವಾದ ಒಂದು ರಿಸಲ್ಟ್ ಬರ್ತಾ ಇದೆ. ಅದರಲ್ಲಿ ಒಂದೇ ತೋಟದಲ್ಲಿ 3 ಜನ ಸ್ನೇಹಿತರು ಒಂದು 4-5 ಎಕರೆಯಲ್ಲಿ ಒಂದು ಕಡಲೆಕಾಯಿ, ಶೇಂಗಾ, ಬಾಳೆ, ತೆಂಗು, ಅಡಿಕೆ ಎಲ್ಲದೂ ವೀಕ್ ಆಗಿದ್ದಂಥ ಒಂದು ತೋಟದಲ್ಲಿ ಅದ್ಭುತ ಅಂತ ಮಿರಾಕಲ್ ರಿಸಲ್ಟ್ ಬಂದಿದೆ. ಅದನ್ನು ಸಂಪೂರ್ಣವಾಗಿ ನೋಡಿ. ಯಾಕಂದರೆ ರೈತರು ಎಷ್ಟೋ ಥರದ ಗೊಬ್ಬರಗಳು ತಂದು ಲೆಕ್ಕಕ್ಕಿಂತ ಜಾಸ್ತಿ ಸುರಿತಾ ಇದ್ದಾರೆ, ದುಡ್ಡು ಖರ್ಚು ಮಾಡ್ಕೊಳ್ತಾರೆ. ಅಂದರೆ ಇಳುವರಿ ಬರಲ್ಲ, ಬೆಳೆ ಇಳುವರಿ ಬಿಟ್ಬಿಡಿ, ಈ ಆರಂಭನೇ ಸರಿ ಇರಲ್ಲ. ಅಂಥದ್ರಲ್ಲಿ ಬೆಳೀತಾನೆ ಇಲ್ಲ ಅನ್ನುವಂಥ ಯಾವುದೇ ತೋಟ ಇರಲಿ ಅದ್ಭುತವಾಗಿ ಬರ್ತಾ ಇದೆ ಇವತ್ತುವರೆಗೂ. ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ದೇಶದ ಗೊಬ್ಬರ ನಮ್ಮ ದೇಶದವರಿಗೆ ಅಲ್ಲದೆ ಯಾರಿಗೆ ನಾವು ಸಪೋರ್ಟ್ ಮಾಡೋವಂಥದ್ದು. ನೊಂದ ರೈತರುಗಳಿಗೆ ಇದನ್ನು ಕಳಿಸಿ, ಅವ್ರಿಗೊಂದು ಹೆಲ್ಪ್ ಆಗುತ್ತೆ, ನಿಮಗೂ ಪುಣ್ಯ ಬರುತ್ತೆ, ದೇಶದ ಕೆಲಸ ಅಂತ ಹೇಳ್ತಾ ಈ ವಿಡಿಯೋ ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ತುಂಬ ಖುಷಿ ವಿಚಾರ. ಒಬ್ಬ ರೈತರ ತೋಟದಲ್ಲಿ ಮತ್ತೊಂದು ಕಡಲೆಕಾಯಿನ ಹಾಕಿದ್ದಾರೆ. ಮುಂಚೆ ಒಂದು ವಿಡಿಯೋ ಮಾಡಿದ್ದು, ಇದು 2ನೇ ವಿಡಿಯೋ. ಈ 2 ವಿಡಿಯೋಗೂ ಆ ಮುಂಚೆ ಏನಾಗಿತ್ತು ಈಗೇನಾಗಿತ್ತು ಅಂತೇಳಿ ರೈತರು ಮಾತಾಡ್ತಾರೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ರಸೂಲ್ ಖಾನ್. ಈಗ ನೀವು ಮುಂಚೆ ನಮಗೆ ತೋಟ ತೋರಿಸಿದ್ರೆ ಆವಾಗ ನಿಮ್ಮ ಅಡಿಕೆ ಈ ಗಿಡಗಳು ಹೆಂಗಿತ್ತು ಮತ್ತು ಈ ಕಡಲೆಕಾಯಿ ಹೆಂಗಿತ್ತು, ಈಗ ಹೆಂಗಿದೆ, ಮುಂಚೆ ಹೆಂಗಿತ್ತು ಸರ್? ಸರ್ ಕಡಲೆಕಾಯಿ ಯಾವಾಗ ಸಣ್ಣದು ಇತ್ತು, ಸ್ವಲ್ಪ ಸರಿ ಕಾಣ್ತಿದ್ದಿಲ್ಲ, ಬರ್ತಿತ್ತೇ ಇಲ್ಲ, ಹಂಗೆ ಬಿಡೋಣ ಅಂತ ಮಾಡಿದ್ದೆ, ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ. ಆವಾಗ ನೀವು ಸಿಕ್ಕಿದ್ರು, ಅವಾಗ ಸ್ಪ್ರೇ ಮಾಡಿ ಅಂತ ಹೇಳಿದ್ದಕ್ಕೆ ಒಂದ್ಸಲಿ ಸ್ಪ್ರೇ ಮಾಡಿದೀವಿ. ಒಂದೇ ಸಲ ಈ ತರ ಬರ್ತೈತೆ ಬಂದಿತ್ತೆ. ಮತ್ತೆ ನಮ್ದು ಗಿಡ ಎಲ್ಲ ಸ್ವಲ್ಪ ಸೋಲ್ ಬಿಟ್ಟಿತ್ತು ನೋಡಿ, ಹಿಂಗಾಗಿತ್ತು. ಈ ಅಡಿಕೆ ಫಸ್ಟ್ ಎಲೆ ನೋಡಿ ಮುಟ್ರಿಕೆ ಬಂದಿದೆ, ಮುಟ್ರಿಕೆ ರೋಗದ ಹಿಂಗಿದೆ. ಇದು ಬರುತ್ತೋ ಇಲ್ಲೋ ಅನ್ನಂಗಿತ್ತು. ಇಮ್ಮಿಡಿಯೇಟಾಗಿ ಒಂದು ಆ್ಯಕ್ಷನ್ ಇದು ಬಂದಿದೆ ನೋಡಿ. ಆ ಎಲೆ ಹೆಂಗೆ ಕಾಣುತ್ತೆ ನೋಡಿ ನಿಮಗೆ, ಇಮ್ಮಿಡಿಯೇಟಾಗಿ ಬಂದಿರೋವಂಥದ್ದು. ಯಾಕಂದರೆ ಇಷ್ಟು ಮುಟ್ರಿಕೆ ಈ ರೋಗ ಇದ್ದರೆ ಇನ್ನು ಗಿಡ ಹೋಗ್ಬಿಡುತ್ತೆ ಸಾಧಾರಣವಾಗಿ ಸಣ್ಣ ಇದರಲ್ಲಿ. ಅಂಥದ್ರಲ್ಲಿ ಒಂದು ಚಿಗುರು ಅಷ್ಟು ಇಮ್ಮಿಡಿಯೇಟಾಗಿ ಬಂದಿರೋವಂಥದ್ದು. ಮತ್ತು ಕಡಲೆಕಾಯಿ ನೋಡ್ಬೋದು, ಆರೋಗ್ಯದ ಗಿಡಗಳು ನೋಡಿ. ಫಸ್ಟು ಹಳೇದು ಇದೆ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಆರೋಗ್ಯವಾಗಿ. ಇಷ್ಟು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸರ್. ಇಷ್ಟು ಬರುತ್ತೆ ಅಂದ್ಕೊಂಡ್ರ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹೊತ್ತೊತ್ತಾಗಿ ಎಲ್ಲೋ ಒಂದೊಂದೊಂದೊಂದು ಇದ್ದಂಗಿತ್ತು. ಈ ಕಡಲೆಕಾಯಿ ಮುಂಚೆಗೆ ಈಗ ಏನು ಖುಷಿ, ಏನು ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. ಒಂದೇ ಸಲ ಹಾಕಿರೋದು, 2 ಸಲ ಹಾಕಿದ್ರೆ ಇನ್ನೂ ತುಂಬಾ ಬರ್ತಿತ್ತು, ಸಮಯ ಸಿಕ್ಕಿಲ್ಲ, ಅದಕ್ಕೆ ಒಂದೇ ಸಲ ಹಾಕಿದ್ರೆ ತುಂಬಾ ಖುಷಿ ಆಗ್ತಿತ್ತು ಸರ್. ಓಕೆ ಓಕೆ. ಕಡಲೆಕಾಯಿ ಗಿಡ ನೋಡುವ ಹಳೇದು ತೋರಿಸ್ತೀನಿ ಹೆಂಗಿದೆ. ದೂರ ಇತ್ತು, ನೋಡುವಾಗ ಎಷ್ಟು ಚೆನ್ನಾಗಿ ಒತ್ತೊತ್ತಾಗಿ ಬಂದಿದೆ. ಮುಂಚೆ ಇದು ವಿಡಿಯೋ ಮಾಡಿದ್ದೀವಿ, ಫುಲ್ಲಾಗಿ ಎಷ್ಟು ಚೆನ್ನಾಗಿ ಫುಲ್ಲು ಹೌಸ್ಫುಲ್ ಆಗೋಗ್ಬಿಟ್ಟಿದೆ ಕಡಲೆಕಾಯಿ. ತುಂಬಾ ಚೆನ್ನಾಗೈತೆ. ಹೌದೌದು. ಮುಂಚೆ ಈ ತರ ಒಂಥರ ಗಿಡ ಬರುತ್ತೋ ಇಲ್ಲೋ ಅನ್ನಂಗಿತ್ತು, ಈಗ ಫುಲ್ ಸೂಪರ್ ಆಗೈತೆ, ಕ್ಲೋಸ್ ಆಗಿದೆ ಅಲ್ಲ, ಖುಷಿ ಆಗುತ್ತೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಈ ಹಳೆ ಎಲೆ ನೋಡ್ಬೋದು ನೋಡಿ, ಈ ಥರ ಇದು ಸಣ್ಣ ಸಣ್ಣ ಗಿಡ ಹಿಂಗಿದೆ, ಸಣ್ಣ ಸಣ್ಣದು. ಮತ್ತು ಈ ಥರ ಎಲೆ ಬಂದಿತ್ತು. ಈಗ ಬಂದಿರೋ ಎಲೆ ನೋಡೋಕ್ಕೆ ಎಷ್ಟು ಖುಷಿಯಾಗಿದೆ. ಏನು ಅನ್ಸುತ್ತೆ ಸರ್ ಎಲೆ ನೋಡಿದ್ರೆ? ತುಂಬ ಖುಷಿ ಆಗ್ತೈತೆ ಸರ್, ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ, ತುಂಬ ಖುಷಿ ಆಯಿತು. ಒಂದೇ ತಿಂಗಳಲ್ಲಿ 2 ಎಲೆ ಬಂತು ಅಂದರೆ ಗಿಡ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಹೌದು. ಓಕೆ ಓಕೆ, ಚೆನ್ನಾಗೈತೆ. ಓಕೆ ನೋಡಿ, ಹೌದು ಅಷ್ಟೇ ನೋಡಿ. ಇದೆಲ್ಲ ಒತ್ತೊತ್ತೊತ್ತೊತ್ತ ಕಳೆ ಅವಾಗ ನೋಡೋಕೆ ಏನೋ ಒಂಥರ ಆಗ್ತಾಯಿತ್ತು ನಮಗೆ, ಖುಷಿಯಾಗಿದೆ. ಹಾಗೆ ಇನ್ನೊಬ್ಬರು ರೈತರು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ, ಇವರು ಮಾರ್ಗದರ್ಶನ ಮಾಡಿದವರು. ಯಾಕಂದರೆ ಇವರು ರೈತರೇ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟವರು. ಸರ್ ನಮಸ್ತೆ, ಹೆಸರು ಸರ್ ನಿಮ್ಮದು? ಮುಬಾರಕ್ ಅಲ್ಲ. ಈಗ ನೀವು ಫಸ್ಟ್ ಬಂದಿದ್ರಿ, ಈ ತೋಟಕ್ಕೆ ಬಂದು ತೋರಿಸ್ಕೊಟ್ರಿ. ಈಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ ಸರ್ ನಿಮಗೆ? 100 ಡಿಫ್ರೆನ್ಸು ನೋಡಿ. ಈ ಎಲೆ ನೋಡಿ, ಮುಂಚೆ ಇದ್ದಿದ್ದ ಎಲೆ, ಇದು ಮುಟ್ರಿಕೆ ಈ ಥರ ಇದೆ. ಇದಾದ ಮೇಲೆ ಬಂದಿರೋ ಎಲೆ ನೋಡುವಾಗ ಸಖತ್ತು ಖುಷಿ ಆಗುತ್ತೆ ನೋಡಿ. ಎಷ್ಟು ದೊಡ್ಡ ಎಲೆ. ಟೋಟಲ್ ಎಷ್ಟು ದಿನ ಆಗಿದೆ ಸರ್ ನಿಮ್ಮ ಪ್ರಕಾರ ಇದು? ಹಾಂ, ತಿಂಗಳು ಹಾಕಿಲ್ಲಲ್ಲ ನೋಡಿ. ಈ ಎಲೆ ಹಿಂಗಿದೆ ಮುಟ್ರಿಕೆ, ಇಮ್ಮಿಡಿಯೇಟಾಗಿ ಇದು ಎಷ್ಟು ದೊಡ್ಡದು ಬಂದಿರೋಂಥದ್ದು. ಅಂದರೆ ಒಂದು ತಿಂಗಳು ಇನ್ನು ಸ್ವಲ್ಪ ಕಡಿಮೆ ಇದೆಯಲ್ಲ.
पहले भाई पहले हमें हमारे जो पहले छोटे छोटे पहले पहले ಹಾಂ स्प्रे मारे है हमारे सदस्य ಗೊಬ್ಬರ सदस्य मारे में इतने छोटे पहले ಹೌದೌದು ಎಲ್ಲ ಬರ್ಕತ್ತಿನ ಮೊದಲೇ ಬಸ್ ಎಲ್ಲ ಬದಾಗಿ ರಂಗ ಸರ್ತೀವಿ ಹಾಗೆ ಬಂದಿಲ್ಲ ಎಲ್ಲ ಫಸಲೇ ಇದು ನೋಡ್ಬೋದು ಮುಂಚೆದು ಈ ಗಿಡ ಎಷ್ಟಿದೆ ಹಳೇದು ಹೊಸದು ಬಂದಿದ್ದು ನೋಡಿ ಎಷ್ಟು ಎತ್ತರ ಬಂದಿದೆ ಈ ಎಲೆ ಏನು ಡಿಫ್ರೆನ್ಸ್ ಇತ್ತು ಸರ್ ಈ ಗಿಡ ನೋಡಿ ಸರ್ ಮೊದಲೇ ಈ ಥರ ಇತ್ತು ಈ ಥರ ಎಲ್ಲ ಇತ್ತು ಈ ಥರ ಆಯ್ತಾ ಒಣಗಿತ್ತು ಈ ಥರ ಇತ್ತು ಎಲೆ ಹಿಂಗೆ ಕಟ್ಕಟ್ಟಾಗಿ ಹಾಂ ಇದು ನೋಡಿ ಈಗ ಹೊಸ ಇದೆ ಬಂತು ಈಗ ನಮ್ಮ ಸದಸ್ಯ ಗೊಬ್ಬರ ಆದಮೇಲೆ ಹಾಂ ಈಗ ಬಂದಿದೆ ಇದು ಹೊಸ ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಒಳ್ಳೆ ಗ್ರೀನರಿ ಏಕ್ದಮ್ ಗ್ರೀನರಿ ತಗೊಂಡಿದೆ ನೋಡಿ ಈ ಥರದಿಂದ ಇಲ್ಲಿಗೆ ಬಂದಿದೆ ಖುಷಿ ಆಗುತ್ತೆ ಈ ಎಲೆ ಗ್ರೀನರಿ ಆಗಿರೋದು ಇನ್ನು ನೋಡೋಣ ಈ ಗಿಡ ಏನೋ ಹೇಳ್ತೀರಾ ಸರ್ ಹೌದು ಸರ್ ಮೊದಲೇ ಈ ಥರ ಇತ್ತು ಎಲ್ಲ ರೋಗ ಇರ್ತೀರ ಹಳೇದು ನೋಡಿ ಚುಕ್ಕಿ ರೆಡ್ ಮಿಟ್ಸ್ ಥರ ಇದೆ ರೆಡ್ ಮಿಟ್ಸು ಒಂಥರ ಒಣಗ್ದಂಗೆ ಆಗಿದೆ ಈಗ ನೋಡಿ ಈಗ ಬಂತು ಬಂದಿರೋ ಎಲೆ ಸೂಪರ್ ಬಂದಿದೆ ನೋಡಿ ಈಗ ಬಂದಿದೆ ಎಲ್ಲ ಹಸಿರು ಐತೆ ಇದು ನೋಡಿ ಹೆಂಗೈತೆ ಗ್ರೀನರಿ ಎಲೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಪಾಲಿಶ್ ಐತೆ ನೋಡಿ ಸೂಪರ್ ಒಳ್ಳೆ ಪಾಲಿಶ್ ಹಾಕ್ದಂಗೆ ಆಗಿದೆ ನೋಡಿ ಹಳೇದು ರೆಡ್ ಮಿಟ್ಸ್ ಜೊತೆಲಿ ಎಲ್ಲೋ ಹಳದಿ ಇದೆ ಒಣಗಿದೆ ಈ ಹೊಸದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ ಹಳೆ ಎಲೆ ಇದು ಅಷ್ಟೇ ಈ ರೆಡ್ ಮಿಟ್ಸ್ ಜೊತೆಲಿ ಒಣಗಿದೆ ಸೂಪರಾಗಿ ಬಂದಿರೋದು ದೊಡ್ಡ ಎಲೆ ಖುಷಿ ಆಗುತ್ತೆ ಇನ್ನೊಂದು ಗಿಡ ಇದು ನೋಡಿ ಫಸ್ಟ್ ಹಿಂಗೆ ಈ ಥರ ಆಯ್ತು ಎಲ್ಲ ರೋಗ ಹಿಂಗೆ ಥರ ಆಯಿತು ಈ ಥರ ಆಯಿತು ನೋಡಿ ಸಣ್ಣದಾಗ್ತಿದ್ದು ಆಮೇಲೆ ನಾವು ಸದಸ್ಯ ಕೊಟ್ಮೇಲೆ ನೋಡಿ ಎಲೆನೋ ನೋಡಿ ಹಿಂಗೆ ಬಂದಿದೆ ಎಲೆ ದೊಡ್ಡದಾಗಿ ಹೈಟ್ ಹಾಂ ಹಿಂಗೆ ಬಂದಿದೆ ಸುಮಾರು ಇನ್ನೊಂದು ಅಷ್ಟು ಬೇಗ ಇನ್ನೊಂದು ಚಿಗುರು ಬಂದಿದೆ ಹಿಂಗೆ ಬಂದಿದೆ ಮತ್ತೆ ನೋಡಿ ಹೌದು ಈಗ ಒಂದು ಗಿಡ ಹೋದ್ಸಲ ವಿಡಿಯೋ ಮಾಡಿದ್ವಿ ತುಂಬ ನೋವಲ್ಲಿ ಮಾತಾಡಿದ್ರು ಆ ಗಿಡ ಯಾವ್ದು ಸರ್ ತೆಂಗಿನ ಗಿಡ ಇದೆ ಸರ್ ನೋಡಿ ನೋಡಿ ಬರ್ತಾರೆ ನೋಡಿ ನೋಡ್ಬೋದು ನೋಡಿ ಫಸ್ಟ್ ಹಿಂಗಿತ್ತು ಹಿಂಗಿತ್ತು ಹೋಗಿತ್ತು ಎಲ್ಲ ಹೋಗಿದ್ದು ಹೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ವಿ ಒಂದೇ ಒಂದು ಇನ್ನೊಂದು ತಿಂಗಳು ಆಗಿಲ್ಲ ಇದು ಹೌದು ನಾನು ಹಾಕಿದ್ದಕ್ಕೆ ನೀವು ಹಾಕಿದ್ರಾ ನಾನು ಹಾಕಿದ್ದಕ್ಕೆ ನೋಡಿ ಹಿಂಗಿರೋವಂಥದ್ದು ಈ ಥರ ಹೋಗಿದೆ ಸಣ್ಣದು ಹಿಂಗೆ ಹೋಗಿ ಈ ಥರ ಆಗಿರೋವಂಥದ್ದು ಇದು ಚಿಗುರಿರೋದು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ ಒಂದು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ಇದೇ ಈ ಗಿಡ ಏನು ಹೇಳ್ತೀರಿ ಸರ್ ನೋಡಿ ಸರ್ ಎಲ್ಲ ನಾವು ಬರಲ್ಲ ಅಂತ ಬಂದಿದ್ದೀವಿ ಸರ್ ನಾವು ನೋಡಿ ರೋಗ ಹೋಗಲ್ಲ ಅನ್ಕೊಂಡಿದ್ರೆ ನೋಡಿ ರೆಡ್ ಮಿಟ್ಸ್ ಎಲ್ಲ ರೆಡ್ ಮಿಟ್ಸ್ ಈಗ ಹೊಸ ಎಲೆ ಬಂದು ನೋಡಿ ಈಗ ಪಕ್ಕದಲ್ಲಿ ರೆಡ್ ಮಿಟ್ಸ್ ಇದೆ ನೋಡ್ಬೋದು ನಾವು ಹಾಕೋ ನಂತರ ಹಾಂ ನೋಡಿ ಈ ಥರ ಬಂದಿದೆ ಹೌದು ನೋಡಿ ಇದು ಹಾಕಿದ ಮೇಲಂತೂ ಹೆಸರು ಹೆಂಗೈತೆ ಗ್ರೀನರಿ ಒಳ್ಳೆ ಗ್ರೀನರಿ ಮತ್ತೆ ಗಿಡ ಆಗಿರೋಂಥದ್ದು ಸೂಪರ್ ಸೂಪರ್ ಸರ್ ಇದು ಒಂದು ಖುಷಿ ಆಗತ್ತೆ ಹಳೇದೆಲ್ಲ ನೋಡಿ ಹಳೆಗೆ ಎಲೆ ನೋಡಿ ಒಂದೇ ತಿಂಗಳಲ್ಲಿ ಇಷ್ಟು ಸಣ್ಣದು ಹೊಸದು ಬಂದಿರೋದು ಹಿಂಗೆ ಬಂದಿದೆ ಇದು ಗಂಧಾಳಿ ಬೊಂಡ ಅಂತ ಹೇಳ್ತಾರೆ ಪಿಂಕ್ ಇದು ಪಿಂಕ್ ನಾರ್ಲೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಗಿಡ ನೀವು ನೋಡುವಾಗ ಹೆಂಗಿತ್ತು ಮುಂಚೆ ಏನು ಅನಿಸ್ತಾ ಇತ್ತು ಸರ್ ಈ ತರ ಬರಲ್ಲ ಅಂತ ತಿಳ್ಕೊಂಡಿದ್ದೆ ನೋಡಿ ಹಿಂಗಿದೆ ಹಳೆ ಎಲೆ ಇದು ಎಲ್ಲ ಗಿಡ ಎಲ್ಲ ಹೋಗಿತ್ತು ಇದು ಅದು ನೋಡಿ ನೋಡಿ ಎಲ್ಲ ಹೋಗಿತ್ತು ಈಗ ನೋಡ್ಬೋದು ಹಿಂಗಿದೆ ಫಸ್ಟ್ ಹಂಗಿತ್ತು ಆಮೇಲೆ ನೆಕ್ಸ್ಟ್ ಎಲೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ಹಿಂಗೆ ಈಗ ಬಂದಿರೋದು ಎಲೆ ಈ ತರ ಬಂದಿತ್ತು ನೋಡಿ ಇನ್ನೊಂದು ಕುಡಿ ಬೇರೆ ಬಂದಿದೆ ಕುಡಿ ಬೇರೆ ಬಂದಿತ್ತು ಇನ್ನೊಂದು ಕುಡಿ ಇದೆ ನೋಡಿ ಎಲೆ ಈ ತರ ಬಂದಿತ್ತು ನೋಡಿ ಸರ್ ಸಖತ್ ಖುಷಿ ಆಗುತ್ತೆ ಒಂದು ತಿಂಗಳಾಯ್ತು ಸರ್ ಒಂದು ತಿಂಗಳಲ್ಲೇ ಹಿಂಗೆ ಬರುತ್ತೆ ಅಂತ ಅನ್ಕೊಂಡಿದ್ರಾ ಇಲ್ಲ ಸರ್ ಹಂಗೆ ನಾನು ಅದ್ಕೊಂಡಿದ್ದೆಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಓಕೆ ಇನ್ನೊಂದು ಬಾಳೆ ಗಿಡದ ಒಂದು ಹೇಳ್ತಿರಲ್ಲ ಯಾವ ಸರ್ ಅದು ಮುಂಚೆ ಎಲ್ಲ ಹಿಂಗಿತ್ತು ಕೊಡೋಕೆ ಮುಂಚೆ ಹಿಂಗಿತ್ತು ಸಣ್ಣ ಎಲೆ ಬಂತು ಈಗ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಎಲೆಗಳಿದೆ ಎಲೆ ಆಗಲ್ಲ ಅಂದರೆ ಪೋಷಕಾಂಶ ಕರೆಕ್ಟಾಗಿ ಸಪ್ಲೈ ಆಗುತ್ತೆ ಫಸ್ಟ್ ಸಣ್ಣದಿತ್ತು ಈಗ ದೊಡ್ಡದಾಗ್ತಾ ಇದೆ ಓವರಾಲ್ ಆಗಿ ಏನು ಅನಿಸುತ್ತೆ ಸರ್ ನಿಮಗೆ ಟೋಟಲ್ ಏನು ಅನಿಸುತ್ತೆ ಸೂಪರ್ ಸರ್ ಭಾಳ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಹಾಂ ನಿಮ್ಮತ್ತ ಮಾತಾಡ್ತೆ ಸರ್ ನಮಸ್ತೆ ಲಾಸ್ಟ್ ಟೈಮು ನಿಮ್ಮ ಸ್ನೇಹಿತರ ತೋಟ ಕೊಟ್ಟಿದ್ವಿ ಮುಂಚೆ ನಿಮ್ಮ ಸ್ನೇಹಿತರ ತೋಟದ ಗಿಡಗಳ ಎಲೆ ಹೆಂಗಿತ್ತು ಈಗ ಹೆಂಗಾಗಿದೆ ಸರ್ ತುಂಬಾ ಸರ್ ಮುಂಚೆ ಈ ತರ ಇತ್ತು ನೋಡ್ಬೋದು ನೋಡಿ ಈ ತರ ಸಿಕ್ಕಾಪಟ್ಟೆ ರೋಗ ಇತ್ತು ನೋಡಿ ರೋಗ ಇತ್ತು ಹೌದು ಅದು ನೀವು ಕೊಟ್ಟಿದ್ದು ಇದಕ್ಕೆ ಡ್ರಾಫಿಗೆ 2 ಸಲ ಹಾಕಿ ಒಂದು ತಿಂಗಳು ಆಗಿಲ್ಲ ಹೌದು ಎಲೆ ಗ್ರೀನರಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ಕೊಂಬ್ ತರ ಬಂದಿದೆ ಎಷ್ಟು ಉದ್ದ ಬಂದಿತ್ತು ಹೌದು ಎಕ್ಸಲೆಂಟ್ ಮತ್ತೆ ನೋಡಿ ಇದು ಬಾಳೆ ನೋಡ್ಬೋದು ಸಣ್ಣ ಎಲೆ ಇದೆ ಫಸ್ಟ್ ನೋಡಿ ಈಗ ಹೌದೌದು ಈಗ ಎಲ್ಲ ದೊಡ್ಡದು ಬರ್ತಾ ಇದೆ ಹೌದು ನೋಡಿ ದೊಡ್ಡದು ಬರ್ತಾ ಇತ್ತು ನೋಡಿ
ನೋಡಿ ಎಲ್ಲ ಇಂಪ್ರೂವ್ಮೆಂಟ್ ಆಗೋಯ್ತು. ಎಲೆ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು. ಗಿಡ ಇಷ್ಟೇ ಇದ್ದಿದ್ದು, ಹೌದೌದು, ಒಂದು ತಿಂಗಳು ಆಗಿಲ್ಲ, ಒಂದು 15 ದಿವಸ ಆಯಿತು, ಇಷ್ಟು ತುಪ್ಪ ಸಿಗುತ್ತಾ ಇದೆ. ಸೂಪರ್. ಇದು ನೋಡ್ಬೋದು ನೋಡಿ, ಈ ಎಲೆಗಳು ಮುಂಚೆ ಹಿಂಗಿತ್ತು ನೋಡಿ, ಹಳೆ ಎಲೆ ಹಿಂಗಿದೆ, ಹಳದಿ ಕಲರಲ್ಲಿ ಸಿಕ್ಕಾಪಟ್ಟೆ ಗಾಳಿ. ಈಗ ಹೊಸದಾಗಿ ಕೊಟ್ಟ ಮೇಲೆ ನೋಡಿ, ಈ ಎಲೆ ಚಿಗುರಿರೋದು ಗ್ರೀನರಿಯಾಗಿ ಹೈಟಾಗಿ ಬಂದಿದೆ ನೋಡ್ಬೋದು. ಆ ಒಳಗಿರೋ ಎಲೆ ಎಷ್ಟು ಗ್ರೀನ್ ಇದೆ ನೋಡಿ, ಒಳ್ಳೆ ಹೈಟಾಗಿ ಸೂಪರಾಗಿದೆ ನೋಡ್ಬೋದು. ಇದರೊಳಗೆ ಎಲ್ಲೋ ಇಶ್ಯೂ ಡ್ಯಾಮೇಜು ನೋಡಿ, ಹಿಂಗಿದೆ ಡ್ಯಾಮೇಜು. ಇದರಲ್ಲೂ ನೋಡಿ ಹಿಂಗಿದೆ. ಈ ಹೊಸ ಎಲೆ ನೋಡಿ ಹಾಕಿದ ಮೇಲೆ ಬಂದಿರುವಂಥದ್ದು ಒಳ್ಳೆ ಗ್ರೀನರಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿ. ಈ ಎಲೆ ನೋಡ್ಬೋದು, ಫಸ್ಟ್ ಎಲೆ ಈ ಥರ ಏನೋ ಒಂಥರ ಅನ್ಹೆಲ್ದಿ ಇದೆ. ಕೆಳಗಿನ ಎಲೆ ತೋರಿಸಿ ನೋಡಿ, ಒಂಥರ ಮುಟ್ರಿಕೆ ಸುಳಿ ರೋಗ ಬಂದಂಗೆ ಆಗಿದೆ. ಅದು ಈಗ ಬಂದಿರೋ ಎಲೆ ಹೊಸದು, ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಅಗಲನೂ ಕೂಡ ಇದೆ ಮತ್ತು ಒಳ್ಳೆ ಗ್ರೀನರಿ. ಎಲೆ ರೋಗ ಹಳದಿ ಇದೆ. ಈಗ ಕೊಟ್ಟ ಮೇಲೆ ಬಂದಿರೋದು ಗ್ರೀನರಿ ಜೊತೆಲಿ ಹೊಸದು ಕೊಂಬು ಬಂದಂಗೆ ನೀಟಾಗಿ ಬಂದಿದೆ. ಅಂದರೆ ಡೆವಲಪ್ಮೆಂಟು ಸ್ಪೀಡಾಗಿ ತಗೊಳ್ತಾ ಇದೆ. ಇದು ಭಾರಿ ಖುಷಿಯಾಗುವಂಥ ವಿಚಾರ ನೋಡಿ. ಮುಂಚೆ ಎಲ್ಲ ಹಿಂಗಿದೆ, ಈ ಎಲೆ ಸ್ವಲ್ಪ ಕಮ್ಮಿ. ಆ ಎಲೆ ನೋಡಿ, ಎಲೆಯಿಂದ ಎಲೆಗೆ ಬಂದಿರೋ ಹೊಸ ಎಲೆ ಎಷ್ಟು ಹೈಟ್ ಬಂದಿದೆ ನೋಡಿ, ಒಂದು 2 ಫೀಟ್ ಎಕ್ಸ್ಟ್ರಾ ಇದೆ. ಈ ಥರ ಬಂದಾಗ ಮರ ದುಂಡಾಗಲ್ಲ, ಓಪನ್ ಆಗುತ್ತೆ, ದೊಡ್ಡದಾಗುತ್ತೆ, ಸಖತ್ತು ಖುಷಿಯಾಗುತ್ತೆ. ಇದು ನೋಡ್ಬೋದು, ಇದು ಎಲೆಗಳು ಫಸ್ಟ್ದು ಹೊಸ ಎಲೆ ಬಂದಿರೋದು ಹೈಟ್ ಆಗಿದೆ, ಭಾರಿ ಖುಷಿಯಾಗುತ್ತೆ. ಗ್ರೀನರಿ ಜೊತೆಲಿ ಹೈಟ್. ಇದರಲ್ಲಿ ಫಸ್ಟ್ ಸಣ್ಣ ಗಿಡದ್ದು ಈ ಎಲೆ ನೋಡಿ, ಇದು ಕೆಳಗಿನ ಎಲೆ. ಇದು ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಲೆ. ಈ ಗ್ರೀನರಿ ನೋಡಿ ಎಷ್ಟು ಖುಷಿಯಾಗುತ್ತೆ, ಎಕ್ಸಲೆಂಟ್ ಗ್ರೀನರಿ. ಸರ್, ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ ಸರ್, ಮೊದಲೇ ಈ ಥರ ಇತ್ತು ಮೊದಲೇ. ಓಕೆ. ಈಗ ನಾವು ಗೊಬ್ಬರ ಕೊಟ್ಟ ನಂತರ ಹಾಂ ನೋಡಿ ಎಷ್ಟು ಖುಷಿ ಆಗುತ್ತೆ. ಸೂಪರ್. ನೋಡಿ ಎಲೆ ಹತ್ತಿರದಿಂದ ತೋರಿಸ್ತೀನಿ. ಏನಿಲ್ಲ, ಏನು ಕಾಯಲಿಲ್ಲ, ಏನಿಲ್ಲ. ಹಿಂಗಿದೆ, ಇದು ಹಿಂಗಿದೆ, ಕೆಳಗಿನ ಎಲೆ ಈ ರೇಂಜಿಗಿದೆ. ಈಗ ನೋಡಿ ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಹೈಟು ಮತ್ತು ಗ್ರೀನರಿ. ಸರ್, ಏನು ಚುಕ್ಕಿ ಒಂದು ಚುಕ್ಕಿ ಇಲ್ಲ, ಒಂದೇ ಒಂದು ಚುಕ್ಕಿ ಇಲ್ಲ. ಈ ರೆಡ್ ಮಿಟ್ಸ್ ಬಂದುಬಿಟ್ರೆ ಜನ ಎದುರ್ತಾರೆ, ರೈತರು ನೋಡಿ ರೆಡ್ ಮಿಟ್ಸ್ ಇದೆ ಎದುರ್ತಾರೆ. ನೆಕ್ಸ್ಟ್ ಎಲೆ ನೋಡಿ, ನೆಕ್ಸ್ಟ್ ಎಲೆ ಎಷ್ಟು ಚೆನ್ನಾಗಿ, 2 ಗ್ರೀನು ಮತ್ತು ಆರೋಗ್ಯದ ಎಲೆ. ರೈತನಿಗೆ ಬೇಕಾಗಿರೋದೇ ಇದು. ಒಳ್ಳೆ ಒಂದು ಮ್ಯಾಜಿಕ್ ಆಗಿದೆ ತೆಂಗಿನ ಮರಕ್ಕೆ. ಅಂದರೆ ಏನು ಸರ್ ಅದು? ನೋಡಿ ಸರ್, ತೆಂಗಿನ ಮರ ಸರ್, ಇಲ್ಲಿ ಹೊಡೆದಿಲ್ಲ ನಾವು, ಅದಕ್ಕೆ ಹಾಕಿಲ್ಲ, ಶೇಂಗಾಗೆ ಹೊಡೆದಿದ್ದೀವಿ. ಶೇಂಗಾ ಹೊಡೆದಿರಿ, ಹಾಕಿಲ್ಲ ನಾವು. ಓಕೆ. ಬೇರೆ ಐತಲ್ಲ, ಬೇರು ಎಲ್ಕೊಂಡು ನೋಡಿ ಈ ಥರ ಐತೆ. ಈಗ ಸೂಪರ್ ನೋಡಿ, ಹಳೇದು ನೋಡ್ಬೋದು ಎಲೆ ಸ್ನೇಹಿತರೆ. ನೋಡಿ ಹಳೆ ಎಲೆ ಈ ಥರ ಇದೆ, ಆ ಥರ ಇತ್ತು ಮೊದಲೇ. ಮತ್ತೆ ನೋಡಿ ಫಸ್ಟ್ ಸಣ್ಣದು ಹೆಂಗಿದೆ, ಈ ಥರ ಇದೆ ಹಳೇದು, ಅದು ನೋಡ್ಬೋದು. ನೋಡಿ ಇದು ಕೊಟ್ಟ ಮೇಲೆ ನೋಡಿ, ಅದು ಕಟ್ಟಾಗಿರೋದು ಕೊಟ್ಟಿರೋದು ಇಲ್ಲಿ. ಅಂದರೆ ಈ ಬೇರು ಇನ್ನು ಹೆಚ್ಚು ಕಮ್ಮಿ ಒಂದು 20-22 ಅಡಿ 15 ಅಡಿ ಇರುತ್ತೆ ತೆಂಗಿದು. ನೋಡಿ ಹೆಂಗೆ ಬಂದಿದೆ ಅಂತೇಳಿ. ಅದನ್ನು ತಗೊಂಡಿದೆ ಎಕ್ಸಲೆಂಟಾಗಿ ದೊಡ್ಡ ಎಲೆ ಬಂದಿರೋದು ಭಾರಿ ಖುಷಿ ಆಗುವಂಥ ವಿಚಾರ. 2 ಎಲೆ ಓಪನ್ ಆಗಿಬಿಟ್ಟಿದೆ, 3ನೇದು ಬರ್ತಾ ಇದೆ ಈಗ ನೋಡ್ಬೋದು. ಫುಲ್ ಹಳದಿ ಚುಕ್ಕಿ ರೋಗ ಇದೆ, ಕೆಳಗೆ ಸುಟ್ಟಂಗೆ. ಇದು ನೋಡಿ ರೆಡ್ ಮಿಟ್ಸು. ಇಲ್ಲಿ ಬಂದಿರೋದು ಒಂದು ಗ್ರೀನರಿಯಾಗಿ ಅದ್ಭುತವಾಗಿ ಎಲೆ ಬಂದಿದೆ. ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಗಿಡ ನೋಡ್ತಾರೆ ನೋಡಿ, ಹಳೇದು ಹಿಂಗಿದೆ, ಹೊಸದು ಕೊಟ್ಟ ಮೇಲೆ ಬಂದಿರೋದು ಆರೋಗ್ಯದ್ದು ಮತ್ತು ಹೊಸದು ಬೇರೆ ರೆಡಿಯಾಗಿದೆ. ಅಬ್ಬಬ್ಬಬ್ಬ ಸರ್, ಇಲ್ಲಿ ಶೇಂಗಾ ಹೆಂಗಿದೆ ಸರ್ ನಿಮ್ಮ ಪ್ರಕಾರ? ನೋಡಿ ಸರ್, ವಿಡಿಯೋ ಮಾಡಿ ಸರ್. ಮುಂಚೆ ಏನು ಬರಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೆ, ಬರಲ್ಲ ಇದು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಣ ಅಂತ ಏನು ಮಾಡಿಲ್ಲ. ಬರೇ ಒಂದ್ಸಲಿ ನೀವು ಹೇಳಿದಾರಲ್ಲ, ಅದಕ್ಕೆ ಒಂದ್ಸಲಿ ಹೊಡೆದಿದ್ದೀವಿ, ಸಾಕು ಅಷ್ಟೇ. ಅದಕ್ಕೆ ನೋಡಿ ಹೆಂಗೈತೆ ನೋಡಿ. ಇದು ನೋಡಿ ಎಷ್ಟು ಖುಷಿ ಅಂದರೆ ನೋಡಿ, ಹೈಟ್ ನೋಡಿ ಹೆಂಗಿದೆ. ಇದು ಬರಲ್ಲ ಅಂತ ಇದೆ ರೈತರು, ಬರಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ. ನೋಡಿ ಬರಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ. ನೋಡಿ ಹೈಟ್ ನೋಡಿ ಎಷ್ಟಿದೆ. ಒಂದೇ ಸಲ ಹೊಡೆದಿರೋದು, ಒಂದೇ ಸಲ. ನಮ್ಮ ಲೆಕ್ಕ ಈಗ ಇನ್ನೊಂದ್ಸಲ ಆಗ್ಬೇಕಿತ್ತು ಇಷ್ಟರಲ್ಲಿ. ಮತ್ತೆ ತೆಂಗಿನ ಮರದ ಏನು ರಿಸಲ್ಟ್ ಸರ್? ಸೂಪರ್ ಸರ್. ನಾವು ಹಾಕಿದ ಔಷಧಿ ಶೇಂಗಾಕ್ಕೆ, ಗಿಡ ಇದಕ್ಕೆ, ಅಡಿಕೆಗಲ್ಲ, ಅಡಿಕೆಗೆ ಶೇಂಗಾಕ್ಕೆ ಅವರು ಕೂಡ ಸೇರಿ ಬಾಚ್ಕೊಂಡೆ ತಿನ್ಬಿಟ್ರು. ಯಾರು? ತೆಂಗಿನ ಮರದವರು. ನೋಡಿ ತೆಂಗಿನ ಮರ ನೋಡಿ ಸ್ನೇಹಿತರೆ, ಭಾರಿ ಖುಷಿ ಆಗುತ್ತೆ. ಇದು ಜೂಮ್ ಮಾಡ್ತಾ ಇದ್ದೀನಿ. ಎಲೆಗಳು ಬೇರೆ ಎಲೆಗಳೆಲ್ಲ ಒಣಗಿ ಕೆಳಗೆ ಸಾಧಾರಣವಾಗಿದೆ. ಇದು ಕೊಟ್ಟ ಮೇಲೆ ನೋಡಿ 2-3 ಗರಿ ಅದ್ಭುತವಾಗಿ ಬಂದಿರೋದು.
ಬೇಕಾದ್ರೆ ಹೊರಗಡೆ ಅವ್ರದ್ದು ಇನ್ನೊಂದು ತೋಟ ಪಕ್ಕದ ನೋಡಿ ತೋರಿಸ್ತೀನಿ ನೋಡಿ. ಆ ಪಕ್ಕದ ತೋಟಗಳು ನೋಡಿ, ಪಕ್ಕದ ತೋಟಗಳಲ್ಲಿ ಏನು ಹೆಂಗಿದೆಯೋ ಹಂಗೆ ಇದೆ ಅವೆಲ್ಲ ನೋಡಿ. ಆ ತುದಿಗಳೆಲ್ಲ ಹಂಗೆ ಇದೆ, ಎಲ್ಲ ಒಣಗೋದಂಗೆ ಇರೋದು. ಆದರೆ ಇದರೊಳಗೆ ನಮ್ಮ ತೋಟದೊಳಗೆ ಕೊಟ್ಟಂಥ ಎಲ್ಲ ಗರಿಗಳು ಕೂಡ ಮೇಲೆ ಟಾಪದು ಹಸಿರಾಗಿ ಆಗ್ತಾಯಿದೆ ನೋಡಿ. ಫುಲ್ ಗ್ರೀನರಿ ಆಗಿದೆ, ಡಾರ್ಕ್ ಗ್ರೀನ್ ಆಗಿದೆ. ಮೇಲಿನ ತುದಿಗಳು ನೋಡಿ ಎಷ್ಟು ಚೆನ್ನಾಗಿ ತುದಿ ಹೈಟಾಗಿದೆ, ತುದಿಗಳು ಚೆನ್ನಾಗಿ ಬರ್ತಾ ಇರೋದು. ಬನ್ನಿ ಹ್ಞೂ ರೌಂಡ್ ಸರ್ ಸಿಗ್ಬಿಟ್ಟವ್ರಿಗೆ, ಹಾಂ ರೌಂಡ್ ಸಿಗ್ಬಿಟ್ಟವ್ರಿಗೆ. ಹೌದು ಈಗೆಲ್ಲ ರೌಂಡಾಗಿ ಸಿಕ್ಕಿದೆ ಎಲ್ಲ ಸಿಗ್ಬಿಟ್ಟಲ್ಲ ನೋಡಿ. ಇದು ನೋಡ್ಬೋದು ಅಂದ್ರೆ ನಮ್ದು ಗಿಡನೂ ಕೂಡ ಇದಾಗಿಲ್ಲ ಎಲೆ. ಹೌದು, ಗಿಡನೇ ಏನು ವೀಕ್ ಆಗಿಲ್ಲ, ಇದು ನೇಕಾಗಿಲ್ಲ, ಎಲ್ಲ ಬಂದಿದೆ ಸರ್. ಓಕೆ ಸರ್, ಸೂಪರ್. ಇನ್ನೂ ಒಂದು ಎಲೆ ನೋಡೋಣ, ಖುಷಿ ಆಗುತ್ತೆ. ಎಷ್ಟು ನೋಡಿದ್ರು ಕಮ್ಮಿ ನೋಡಿ. ರೆಡ್ ಮಿಟ್ಸ್ ಹೆಂಗಿದೆ, ರೆಡ್ ಮಿಟ್ಸ್ ಜೊತೆಯಲ್ಲಿ ನೋಡಿ. ಹಾಂ ಸರ್, ಈ ತೋಟದಲ್ಲಿ ಹಿಂಗೆಲ್ಲ ಕೆಲವಾರು ಗಿಡ ಇತ್ತು. ಇದರೊಂದು ತುಂಬ ಖುಷಿ ಪಟ್ಟು ಒಂದು ವಿಷಯ ಹೇಳಿದ್ರೆ ಯಾವ ಸರ್ ಅದು? ಅದೇ ಖುಷಿ ಪಟ್ಟಿದ್ದು ಏನು ಅಂದ್ರೆ ಸರ್, ಇದನ್ನ ಹಾಕಿದೆ, ಓಕೆ, ಇದು ಇಷ್ಟಿತ್ತು, ಏನು ಹೋಗ್ಬಿಡ್ತಿತ್ತು ಅಂತ ತಿಳ್ಕೊಂಡಿದ್ದೆ. ಇಷ್ಟೇ ಇತ್ತು, ಏನು ಜೀವ ಇಲ್ಲ, ಆ ತರ ಇತ್ತು. ನಾವು ಇದಕ್ಕೆ ಹಾಕ್ತಲ್ಲ, ಇದಕ್ಕೆ ಈ ಅಡಿಕೆ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಹಾಕ್ತಲ್ಲ, ಅವಾಗ ಇದು ನೋಡಿ ಹೆಂಗಾಗಿ. ಇದು ಬೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 10-15 ಬೀನ್ಸ್ ಆಗ್ಬಿಟ್ಟಿದೆ, ಅದು ಹೋಗ್ಬಿಡುತ್ತೆ ಅಂತ. ಇನ್ನು ಜಾಸ್ತಿ ಐತೆ. ಅಲ್ಲಿ ನೋಡಿ ಸರ್ ಹೆಂಗಾಗುತ್ತೆ ನೋಡಿ. ಹಾಕಿರೋದು ಇದಕ್ಕೆ ಹಿಂದಿರೋದು ಇದು ಹೆಂಗಾಗಿತ್ತು, ಅದು ಬಂದಿದೆ, ಇದು ಬಂದಿದೆ, ಅದು ಎರಡನೇ ಬಂದಿದೆ ನೋಡಿ. ಒಳ್ಳೆ ಕಾಯಿಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಇದ್ರಲ್ಲೂ ಗ್ರೀನ್ ಆಗಿ ಬಂದಿದೆ, ಹಳದಿ ಇದ್ದದ್ದು ಎಷ್ಟು ಗ್ರೀನ್ ಆಗಿದೆ. ಇದು ಬೀನ್ಸ್ ತಗೊಂಡಿದೆ, ಬೀನ್ಸ್ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ. ಇದಕ್ಕೆ ಹಾ ಭಾರಿ ಖುಷಿ ಆಗತ್ತೆ ನೋಡ್ರಿ, ಸೂಪರ್.